ನೂತನ ಪುರಸಭಾ ಅಧ್ಯಕ್ಷ ಶಿವು ನಾಯ್ಕ್ ಹಾಗೂ ಉಪಾಧ್ಯಕ್ಷೆ ವಸಂತಮ್ಮ ಕೃಷ್ಣೇಗೌಡ ಅವರು ಅಧಿಕಾರ ಸ್ವೀಕರಿಸಿದರು. ಮುಖ್ಯಾಧಿಕಾರಿ ವೆಂಕಟೇಶ್ ಪುರಸಭಾ ಕಾರ್ಯಾಲಯದಲ್ಲಿ ಅಧಿಕಾರವನ್ನು ಹಸ್ತಾಂತರಿಸಿ ಶುಭ ಕೋರಿದರು. ಪುರಸಭೆಯ ನೂತನ ಅಧ್ಯಕ್ಷ ಶಿವು ನಾಯ್ಕ್ ತಮ್ಮ ಅಧಿಕೃತ ಕಚೇರಿಯನ್ನು ಉದ್ಘಾಟಿಸಿ ಮತ್ತು ಅಧಿಕಾರ ಸ್ವೀಕರಿಸಿ ಮಾತನಾಡಿ, ಚುಂಚನಕಟ್ಟೆಯ ಶ್ರೀರಾಮ ದೇವಸ್ಥಾನದ ರಥೋತ್ಸವದ ದಿನ ಅಂಗವಾಗಿ ಅಧಿಕಾರ ಸ್ವೀಕರಿಸಿರುವುದು ತುಂಬಾ ಸಂತೋಷವನ್ನುಂಟು ಮಾಡಿದೆ. ಪುರಸಭೆಯ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ವಾರ್ಡ್ಗಳ ಸಮಗ್ರ ಅಭಿವೃದ್ಧಿಗೆ ಜೊತೆಗೆ ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಲಾಗುವುದು ಎಂದರು. ನನ್ನ ಪ್ರಥಮ ಆದ್ಯತೆಯನ್ನು ಬಜಾರ್ ರಸ್ತೆಯಲ್ಲಿರುವ ತರಕಾರಿ ಮಾರುಕಟ್ಟೆಯನ್ನು ಆದಷ್ಟು ಬೇಗ ತೆರೆದು ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡುವುದು ಹಾಗೂ ಪುರಸಭಾ ವ್ಯಾಪ್ತಿಗೆ ಒಳಪಡುವ 73 ವಾಣಿಜ್ಯ ಮಳಿಗೆಗಳ ಸಮಸ್ಯೆಯನ್ನು ಶೀಘ್ರವಾಗಿ ಕಾನೂನಾತ್ಮಕ ಅಡಿಯಲ್ಲಿ ಇತ್ಯರ್ಥ ಮಾಡಲು ಕೈಮೀರಿ ಪ್ರಯತ್ನಿಸುತ್ತೇನೆ ಎಂದು ಹೇಳಿ, ನಾನು ಅಧ್ಯಕ್ಷನಾಗಲು ಕಾರಣಕರ್ತರಾದ ಕ್ಷೇತ್ರದ ಶಾಸಕ ಡಿ. ರವಿಶಂಕರ್, ಕೆಪಿಸಿಸಿ ಕಾರ್ಯಕಾರಿ ಸಮಿತಿ ಸದಸ್ಯ ದೊಡ್ಡ ಸ್ವಾಮಿಗೌಡ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಪುರಸಭೆಯ 23 ಸದಸ್ಯರು ಮತ್ತು ಮತದಾರರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಎಂದು ಹೇಳಿದರು. ಚುಂಚುಗಂಟೆ ಶ್ರೀರಾಮ ದೇವರ ರಥೋತ್ಸವ ದಿನ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ದೇವರ ಆಶೀರ್ವಾದ ನನ್ನ ಸಮಗ್ರ ಅಭಿವೃದ್ಧಿಗೆ ದೇವರ ಆಶೀರ್ವಾದ ಇರಲಿ ಅಂತೇಳಿ ಆ ಶ್ರೀರಾಮನ ತಾಯಿನ ಸೀತಾದೇವಿ ಅಂತ ಹೇಳ್ಕೊತಾ ಪ್ರಾರ್ಥನೆ ಮಾಡ್ಕೊತೀನಿ. ಎಲ್ಲ ಪಟ್ಟಣ ಜನತೆ ಎಲ್ರಿಗೂ ಒಳ್ಳೆಯದಾಗಲಿ, ಶ್ರೀರಾಮ ದೇವರ ಆಶೀರ್ವಾದ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತು ನೀವು ಏನು ಬಜಾರೋಡಲ್ಲಿ ಯಾವ ಸಮಸ್ಯೆಗಳಿಗೆ ಕೇಳ್ತಿಲ್ಲ, ತರಕಾರಿ ಸಂಕುಲ ಮತ್ತು ಬಜಾರೋಡಲ್ಲಿರುವಂಥ ಸಮಸ್ಯೆಗಳಿಗೆ ಹೇಳ್ತಿಲ್ಲ, ಅತಿ ಶೀಘ್ರದಲ್ಲೇ ಬಗೆಹರಿಸ್ತೀನಿ. ಮತ್ತು ಪುರಸಭಾ ಮಳಿಗೆಗೂ ಕೂಡ 73 ಮಳಿಗೆ ವಾಣಿಜ್ಯ ಮಳಿಗೆಗಳು ಕೂಡ ಬಗೆಹರಿಸ್ತೀನಿ. ತರಕಾರಿ ಸಂಕುಲವರೆಗೂ ಬಗೆಹರಿಸ್ತೇನೆ. ಆ ದಿನ ನಮಗೆ ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಬಂಧುಗಳು, ಜನರ ಪಟ್ಟಣ ಜನತೆ, ನಮ್ಮ ಶಾಸಕರಂಥ ಡಿ. ರವಿಶಂಕರ್ ಅಣ್ಣನವರಿಗೆ, ದೊಡ್ಡಸ್ವಾಮಿಗೌಡರಿಗೆ ಹಾಗೂ ಎಲ್ಲ ಪಕ್ಷಾತೀತವಾಗಿ ಬಂದಂಥ ಜನತೆಗೆ, 23 ಜನ ಪುರಸಭಾ ಸದಸ್ಯರುಗಳಿಗೆ, ನಮ್ಮ ಆಂಜನೇಯ ಬ್ಯಾಂಕ್ನ ಸಮಸ್ತ ಜನತೆಗೆ ಮತ್ತು 8ನೇ ವಾರ್ಡಿನ ಮತದಾರ ಬಂಧುಗಳಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಸಮಗ್ರ ಅಭಿವೃದ್ಧಿಗೆ ದುಡಿತೀನಿ, ಪ್ರಾಮಾಣಿಕವಾಗಿ ಇರ್ತೀನಿ ಅಂತ ಹೇಳ್ತಾ, ಮತ್ತು ಮಾಧ್ಯಮ ಮಿತ್ರರು ಬಂದು ಎಲ್ಲರೂ ಕೂಡ ಬಂದು ನನ್ನ ಪ್ರೋತ್ಸಾಹಕ್ಕೆ ನಿಂತಿದ್ದರೆ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.